ಸಂಪುಟ ವಿಸ್ತರಣೆಯ ಬೆನ್ನಿಗೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಪ್ರತಿಭಟನೆಗಳು ಶುರುವಾಗಿದೆ. ಈಗ ಮತ್ತಿಬ್ಬರು ಶಾಸಕರು ರಾಜೀನಾಮೆಯ ಬೆದರಿಕೆ ಹಾಕ್ತಾ ಇದ್ದಾರೆ. ಒಬ್ಬರು ವಿಜಯನಗರದ ಶಾಸಕ ಕೃಷ್ಣಪ್ಪ, ಮತ್ತೊಬ್ಬರು ಅವರ ಪುತ್ರ ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ. ಅವರ ಬೆಂಬಲಿಗರು ಕೂಡ ರಾಜೀನಾಮೆಯ ನಿರ್ಧಾರವನ್ನ ಹೇಳ್ತಾ ಇದ್ದಾರೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ. ವಿಜಯನಗರದ ಕೃಷ್ಣಪ್ಪ ಅವರ ಮನೆಯ ಮುಂದೆ ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ಪ್ರಿಯಾ ಕೃಷ್ಣ ಅವರನ್ನ ಮಂತ್ರಿ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣಪ್ಪ ಅವರ ಮನವೊಲಿಸೋದಕ್ಕೆ ಸಚಿವ ಚಲುವರಾಯಸ್ವಾಮಿ ಮತ್ತು ಬಾಲಕೃಷ್ಣ ಬಂದರು, ಆದರೆ ಯಾರ ಕೈಗೂ ಸಿಗದೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಕೃಷ್ಣಪ್ಪ. ಸಿದ್ದರಾಮಯ್ಯ ಅವರ ಮೊದಲ ಅವಧಿ, ಆಗ ಮಂತ್ರಿಯಾಗಿದ್ದವರು, ವಸತಿ ಸಚಿವರಾಗಿ ಕೆಲಸ ಮಾಡಿದರು. ಈ ಬಾರಿ ಎರಡನೇ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಅವರು ನಿರೀಕ್ಷೆಯಲ್ಲಿದ್ದರು ಮಂತ್ರಿ ಆಗ್ತೀನಿ ಅಂತ, ಅವರಿಗೆ ಸಿಗಲಿಲ್ಲ. ನನಗಲ್ಲ ಅಂತ ಆದ್ರೆ ನನ್ನ ಮಗನನ್ನಾದರೂ ಮಂತ್ರಿ ಮಾಡಿ ಅನ್ನೋ ಬೇಡಿಕೆ ಇದೆ. ಎರಡು ಕ್ಷೇತ್ರದಲ್ಲಿ ಒಬ್ಬರನ್ನಾದರೂ ಮಂತ್ರಿ ಮಾಡಿ, ಇಬ್ಬರಿಗೂ ಅವಕಾಶ ಸಿಗಲಿಲ್ಲ. ಪ್ರೊಟೆಸ್ಟ್ ಶುರುವಾಗಿದೆ, ನೋಡ್ತಾ ಇದೆ. ಪಕ್ಷ ನಿಷ್ಠೆ ಅಂತ ಬಂದರೆ ಬಳ್ಳಾರಿ ಪಾದಯಾತ್ರೆ ಮಾಡಿದಾಗ ಚಲುವರಾಯಸ್ವಾಮಿ ಇಲ್ಲ, ಬಾಲಕೃಷ್ಣ ಇಲ್ಲ, ಶಿವಲಿಂಗೇಗೌಡರು ಇಲ್ಲ, ಜಮೀರ್ ಇಲ್ಲ, ಎಲ್ಲರೂ JDS ಅಲ್ಲಿ ಇದ್ದವರೇನೆ. ಪಕ್ಷ ನಿಷ್ಠೆ ಅಂತ ಬಂದರೆ ತಲೆ ಹಿಡಿಯೋರಿಗೆಲ್ಲ ಕೆಲಸ ಮಿನಿಸ್ಟ್ರು ಕೊಡ್ತಾ ಇದ್ದೀರಾ. ಇವತ್ತು ಸೂಟ್ ಕೇಸ್ ತಗೊಳ್ಳೋರಿಗೆಲ್ಲ ಮಿನಿಸ್ಟ್ರು ಕೊಡ್ತೀರಾ. ನಾಗೇಂದ್ರ ಜೈಲಿಗೆ ಬಂದರು, ಮಿನಿಸ್ಟ್ರು ಕೊಟ್ಟಿದ್ದೀರಾ. ಜಮೀರು ಫೋನ್ ಕಾಲಲ್ಲಿ BJP ಕೆಲಸ ಮಾಡಿದ್ರು, ಅವರು ಮಿನಿಸ್ಟ್ರು ಕೊಟ್ಟಿದ್ದೀರಾ. ಇಲ್ಲ ಪಕ್ಷ ನಿಷ್ಠೆ ಅಂತ ಬಂದರೆ ಇವ್ರ ಥರ ಯಾರೂ ಇಲ್ಲ. ಈಗ DK ಶಿವಕುಮಾರ್ ಇಷ್ಟೇ ಸರ್. ಪ್ರಿಯಾ ಕೃಷ್ಣ ನೆಕ್ಸ್ಟ್ ಬೆಳಕ ಬಂದ್ಬಿಟ್ರೆ ಎಲ್ಲಿ ನನಗೆ ಇದಾಗುತ್ತೆ ಗೌಡರು ಇದರಲ್ಲಿ ಅಂದ್ಬಿಟ್ಟು DK ಶಿವಕುಮಾರ್ ತುಳಿಯಕ್ಕೆ ನೋಡ್ದವ್ರು ಅಷ್ಟೇ, ಬಿಟ್ಟರೆ ಇನ್ನೇನು ಬೇರೆ ಏನಿಲ್ಲ. ಅಷ್ಟೇ ಇಲ್ಲದೆ ಇರೋರು ರಿಜ್ವಾನ್ ಅರ್ಷದ್ ಒಂದೇ ಸಲ ಈಗ ಬಂದು ಅಲ್ಲಿಂದ ಬಂದು MLA ಆಗಿರೋದು ಸರ್. ಪಕ್ಕ BJP ಕ್ಷೇತ್ರ ಎರಡು, ಯಾವುದು ಗೋವಿಂದನಗರ ವಿಜಯನಗರ, ಅಂಥದ್ರಲ್ಲಿ ಫೈಟ್ ಮಾಡಿ ಗೆದ್ಕೊಂಬಂತಾರೆ. 11,000 ಲೀಡು. ಯಾವುದೇ MP ಎಲೆಕ್ಷನ್ ಮಾಡಿ 70,000 ಲೀಡ್ ಇರೋ ಕ್ಷೇತ್ರದಲ್ಲಿ ಸ್ವಂತ ಬಲದಿಂದ ಗೆದ್ಕೊಂಬರೋಂಥವ್ರಿಗೆ ಮಿನಿಸ್ಟ್ರು ಕೊಡೋಲ್ಲ. ಪಕ್ಕ ಮಿನಿಸ್ಟ್ರು ಇದು ಮುಸ್ಲಿಂ ಬೂತ್ಗಳು, ಯಾವುದು ರಿಜ್ವಾನ್ ಮತ್ತು ಜಮೀರ್ದು, ಯಾರು ನಿಂತ್ಕೊಂಡು ಗೆಲ್ತಾರೆ ಅಂಥದ್ದು ಮಿನಿಸ್ಟ್ರು ಕೊಟ್ಟಿದ್ದೀರಾ. ಯಾಕೆ ಪಕ್ಷ ಸಂಘಟನೆ ಮಾಡಲ್ವಾ? ಗೆದ್ಕೊಂಬರ್ಲಿ ಬಿಡಿ, ಬೇರೆ ನಿಲ್ಸ್ಕೊಂಡು. ಇವತ್ತು DK ಶಿವಕುಮಾರು ಬೇಕು ಅಂತ ಟಾರ್ಗೆಟ್ ಮಾಡಿ ತಲೆ ಹೊಡೆಗೆಲ್ಲ ಮಿನಿಸ್ಟ್ರು ಕೊಡ್ತಾರೆ ಹೊರತು ಸ್ವಂತ ಬಲದಲ್ಲಿ ಸ್ವಂತ ದುಡ್ಡಲ್ಲಿ ತಗೊಂಬರೋರಿಗೆಲ್ಲ ಕೊಡಲ್ಲ. ಯಾರು ಕೊಟ್ಟಿಲ್ಲ? ಜಮೀರ್ದು ಕೆಸಿನೋ ಇಲ್ವಾ? ಕೆಸಿನವ್ರು ಕೊಡ್ತೀರಾ, ತಲೆ ಹಿಡಿಯೋರು ಕೊಡ್ತೀರಾ, ತಲೆ ಹೊಡೆಯೋರು ಕೊಡ್ತೀರಾ, ಎಲ್ಲರೂ ಕೊಡ್ತೀರಾ. ಯಾಕೆ? ಸ್ವಂತ ಬಲದ ಗೆದ್ಕೊಂಡ್ಬಂದ್ಬಿಡ್ತೀವಿ ಅಂದ್ಬಿಟ್ಟು ಇರಲ್ಲ. ಈಗ ಯಾರಿಲ್ಲ ಸರ್. ಇವತ್ತು ನಿನ್ನೆ ಪ್ರಮಾಣ ಪ್ರತಿಭಟನೆಗಳಾಗ್ತಾ ಇದೆ. ಮನವೊಲಿಸುವಂತ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ನಾನು ಅದೇ ವಿಚಾರವನ್ನು ಕೇಳಬೇಕು. ಮನವೊಲಿಕೆ ಅಂತಂದ್ರೆ ಹೇಗೆ ಸಾಧ್ಯ ಆಗತ್ತೆ ಅಂತ ಪ್ರಶ್ನೆ ಇರೋದು. ಈಗ ಒಂದು ಸಚಿವ ಸ್ಥಾನ ಖಾಲಿ ಇದೆ, ಅದು ಮಹಿಳೆಯರಿಗೆ ರಿಸರ್ವ್ ಆಗಿದೆ. ಸಚಿವರಾಗಿ ಮಾಡ್ತೀವಿ ಅಂತ ಹೇಳೋದಕ್ಕೆ, ಭರವಸೆ ಕೊಡೋದಕ್ಕೆ ಬರಲ್ಲ, ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಸೊ ಯಾವ ರೀತಿ ಮಾಡಬಹುದು? ಮುಖ್ಯಮಂತ್ರಿಗೆ ಇರುವಂಥ ಆಯ್ಕೆಗಳೇನು ಅಂತ ರಕ್ಷತ್ ನೋಡಿ, ಈಗ ಶಾಸಕರಿಗೂ ಗೊತ್ತಿದೆ ಮಂತ್ರಿ ಆಗಲಿಕ್ಕಾಗಲ್ಲ ಅಂತ. ಮತ್ತು ಶಾಸಕರು ಹೋಗಿ ರಾಜೀನಾಮೆ ಕೊಡ್ತಾರೆ ಅಂತ ನನಗೇನು ಅನಿಸಲ್ಲ. ರಾಜೀನಾಮೆ ಕೊಟ್ಟರೆ ಏನು, ನೀವು ಮತ್ತೆ ಬೈ ಎಲೆಕ್ಷನ್ ಆಗಬೇಕು. ಈ ರಾಜೀನಾಮೆಯನ್ನು ಯಾರೂ ಅಂಗೀಕಾರನೂ ಮಾಡಲ್ಲ. ರಾಜೀನಾಮೆಗೆ ಒಂದು ನಿಯಮ ಇದೆ, 1 ಲೈನ್ ವಿದೌಟ್ ಟೆಲ್ಲಿಂಗ್ ದ ಡಿಟೇಲ್ಸ್ ಆರ್ ದ ರೀಸನ್. ನೀವು 1 ಲೈನ್ ರಾಜೀನಾಮೆಯನ್ನು ಕೊಡಬೇಕು. ಯಾರೂ ಕೊಡಲ್ಲ 1 ಲೈನ್ ರಾಜೀನಾಮೆ. ಉದ್ದ ಪತ್ರ ಬರೀತಾರೆ. ಈ ವಿಧಾನಸಭಾ ಉಪಸಭಾಪತಿಗೆ ಬರೆದಿರಲ್ಲ, ಅದು ಏನು ಮೂವ್ ಆಗಿರುತ್ತಾ ರುದ್ರಪ್ಪ ಲಮಾಣಿ ಅವ್ರ ಕಡೆಯಿಂದ, ಆಗಿರಲ್ಲ. ಬಟ್ ಇದನ್ನು ಹೇಳಲಾಗತ್ತಿಲ್ಲ, ನಾವು ರಾಜೀನಾಮೆ ಕೊಡ್ತೀವಿ, ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತಕ್ಕಂಥದ್ದನ್ನು. ಬಟ್ ಅಧಿಕಾರದಲ್ಲಿದ್ದಾಗ 108 ಮಾರ್ಗಗಳಿರ್ತವೆ ರಕ್ಷತ್. ನಾನು ಅಸಮಾಧಾನ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ, ಅಸಮಾಧಾನ ಇದ್ದೇ ಇರುತ್ತೆ. ಯಾವತ್ತೂ ಕರ್ನಾಟಕದಲ್ಲಿ ಸಂಪುಟ ರಚನೆ ವಿಸ್ತರಣೆ ಅನ್ನೋದು ಜೇನುಗೂಡಿಗೆ ಕಲ್ಲು ಹೊಡೆದಂಗೆ. ಅದು ಕಲ್ಲು ಹೊಡೆದಾಗ ಜೇನು ನೊಣಗಳು ಬಂದು ಕಚ್ತವೆ. ಹಾಗೆ ಶಾಸಕರು ಬೇಸರಗೊಳ್ತಾರೆ, ಅಸಮಾಧಾನಗೊಳ್ತಾರೆ, ಟೈರ್ಗೆ ಬೆಂಕಿ ಹಚ್ತಾರೆ, ಅವರ ಬೆಂಬಲಿಗರು ಹೋರಾಟವನ್ನು ಮಾಡ್ತಾರೆ. ಸ್ವಲ್ಪ ಮಾಧ್ಯಮಗಳಲ್ಲೂ ಕೂಡ ರಾರಾಜಿಸ್ತಾರೆ, ಅವಕಾಶ ಸಿಕ್ಕಿರಲ್ಲ, ಮಾಧ್ಯಮಗಳಲ್ಲೂ ಕೂಡ ರಾರಾಜಿಸ್ತಾರೆ. ನಂತರ ಇವೆಂಚುಲಿ ಮುಖ್ಯಮಂತ್ರಿಗಳು ಕರೆದು ಮಾತಾಡಿ ಕೆಲವೊಬ್ಬರಿಗೆ ಯಾರಿಗೆ ನಿಗಮ ಮಂಡಳಿ ಸಾಧ್ಯ, ನಿಗಮ ಮಂಡಳಿ ಅನುದಾನ, ಒಂದು ರೀತಿಯ ಪೊಲಿಟಿಕಲ್ ಮಹತ್ವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನೋಡಿದ್ದೀವಿ. ಹಿಂದೆಲ್ಲ ಪೊಲಿಟಿಕಲ್ ಸೆಕ್ರೆಟ್ರಿ ಮಾಡ್ತಾಯಿದ್ರು. ನೋಡ್ಬೇಕೀಗ ಈ ಕೃಷ್ಣಪ್ಪನವರಂತೂ ಅವರು ಮಂತ್ರಿ ನೋಡಿದ್ದಾರೆ, ಅವರು ಎಲ್ಲವನ್ನ ನೋಡಿದ್ದಾರೆ. ಅವ್ರಿಗೇನು ನೀವು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ತೀವಿ ಅಂತಂದರೆ ಅವ್ರು ಕೇಳಲ್ಲ. ಆದರೆ ಬೇರೆ ಚಾಯ್ಸ್ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ನಿನ್ನೆ ಕೂಡ ಅಜಿತ್ ಮಾತಾಡುತ್ತೋ ಹೇಳಿದೆ, ಈಗ ನೀವು ಸಂತೋಷ್ ಲಾಡ್, ಜಮೀರ್ ಅಹ್ಮದ್ ಖಾನ್, ಲಕ್ಷ್ಮಣ್ ಸವದಿ ಯಾಕೆ ಮಂತ್ರಿ ಆದ್ರೆ ಹೇಳಿ?
ಅವ್ರಿಗೆ ಓಪನ್ ಇದೆ ಅವಕಾಶ. ಅವ್ರಿಗೆ ನೀವು ಇವತ್ತು ಮಂತ್ರಿ ಮಾಡದೇ ಇದ್ದರೆ 28ರ ಚುನಾವಣೆಯಲ್ಲಿ ಅವ್ರು ನಿಮ್ಮ ವಿರುದ್ಧ ಹೋಗ್ತಕ್ಕಂಥ ಅವಕಾಶಗಳಿವೆ. ಅದಕ್ಕೆ ಅದನ್ನು ಕ್ಲೋಸ್ ಮಾಡಲೇ ದಾರಿಯನ್ನು, ಕರೆಕ್ಟ್ ಅಲ್ವಾ? ಬಟ್ ಈಗ ಉಳಿದವ್ರಿಗೆ, ಈಗ ಬೇಳೂರು ಗೋಪಾಲಕೃಷ್ಣಗೆ ಎಷ್ಟು ಅವಕಾಶ ಇದೆ? ಪಾಲಿಟಿಕ್ಸ್ನಲ್ಲಿ ನಿಮ್ಮ ಯುಟಿಲಿಟಿ ವ್ಯಾಲ್ಯೂ ಮತ್ತು ನಿಮ್ಮ ನ್ಯೂಸೆನ್ಸ್ ವ್ಯಾಲ್ಯೂ ಎರಡರ ಮೇಲೆ ನಿಮ್ಮ ನ್ಯೂಸೆನ್ಸನ್ನು ನೀವು ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ನ್ಯೂಸೆನ್ಸ್ ಇಸ್ ನೀವು ನನಗೆ ಎಷ್ಟು ಕಷ್ಟ ಕೊಡಬಲ್ರಿ. ಈಗ ಜಮೀರ್ ಅಹ್ಮದ್ ಖಾನ್ರನ್ನು ಇಷ್ಟೆಲ್ಲ ಆದರೂ ಮಂತ್ರಿ ಯಾಕೆ ಮಾಡಿದ್ರು ಹೇಳಿ? ಹೊರಗಿಟ್ರೆ ಕಷ್ಟ ಆಗುತ್ತೆ. ಕಿರಿಕ್ ಮಾಡೋ ಸಾಮರ್ಥ್ಯ ಜಾಸ್ತಿ. ಕಿರಿಕ್ ಮಾಡ್ಬೋದು, ಬೇರೆ ಪಕ್ಷಕ್ಕೆ ಹೋಗ್ಬೋದು, ಒಂದು 2-3% ಓಟ್ ತೆಗೆದುಕೊಳ್ಳೋ ಸಾಮರ್ಥ್ಯ ಅವ್ರಿಗಿದೆ. ಆ ಕಾರಣದಿಂದ ಜಮೀರ್ ಅಹ್ಮದ್ ಖಾನ್ರನ್ನು ಮಂತ್ರಿ ಮಾಡಲಾಯ್ತು. ಈಗ ಸಂತೋಷ್ ಲಾಡ್ ವೈಯಕ್ತಿಕ ವರ್ಚಸ್ಸಿದೆ ಸಂತೋಷ್ ಲಾಡ್ಗೆ. ಆ ಕಾರಣದಿಂದ ಈಗ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ರೀತಿಯ ಕಿರಿಕ್ ಮಾಡ್ಬೋದು, ಧಾರವಾಡ ಜಿಲ್ಲೆಯಲ್ಲಿ ಮಾಡ್ಬೋದು ಅವರು. ಆ ಕಾರಣದಿಂದ ಅವ್ರನ್ನ ಮಂತ್ರಿ ಮಾಡಲಾಯಿತು. ಶ್ರೀನಿವಾಸ್ ಮಾನೆ ಮಂತ್ರಿ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿತ್ತು. ಬಟ್ ಹೈಕಮಾಂಡ್ ಹೇಳ್ತು ನೋ, ಸಂತೋಷ್ ಲಾಡನ್ನು ಮಂತ್ರಿ ಮಾಡಬೇಕು ಅಂತ. ಆ ಕಾರಣದಿಂದ ನನಗನ್ಸುತ್ತೆ ಇದನ್ನು ಹೆಂಗೆ ಮನವೊಲಿಕೆ ಮಾಡ್ತಾರೆ ಅನ್ನೋದು ನೋಡಬೇಕು. ಡಿ ಕೆ ಶಿವಕುಮಾರ್ ಅದರಲ್ಲಿ ಆ ಆಟದಲ್ಲಿ ಮಾಹಿರಿದ್ದಾರೆ ಅವರು. ಅಂದರೆ ಈ ಬಂಡಾಯದ ವ್ಯಾಲಿಡಿಟಿ ಕಡಿಮೆ ಅಂತನಾ? ವ್ಯಾಲಿಡಿಟಿ ಇನ್ ದ ಸೆನ್ಸ್ ಭಾಳ ದೊಡ್ಡ ನಾಯಕತ್ವ ಹೊರಗೆ ಹೋಗಿ ಏನೋ ಮಾಡ್ತೀವಿ ಅನ್ನುವ ನಾಯಕತ್ವ ಸದ್ಯಕ್ಕಂತರೂ ಕಾಣ್ತಾ ಇಲ್ಲ. ಅಥವಾ ಈ ಎಲ್ಲ ಒಟ್ಟುಗೂಡಿಸ್ತಕ್ಕಂಥ ಮತ್ತು ಆ ರೀತಿಯ ಸ್ಥಿತಿಗತಿ ಇಲ್ಲ. ವಿರೋಧ ಪಕ್ಷ ಏನು ನಿಮ್ಮನ್ನು ಮಣೆ ಹಾಕ್ತಕ್ಕಂಥ ದುರ್ಬಲವಾಗಿ ಕೂತಿರೋ ವಿರೋಧ ಪಕ್ಷಕ್ಕೆ ಏನೂ ಮಾಡೋದಕ್ಕಾಗಲ್ಲ. ನನಗೆ ಅನ್ಸುತ್ತೆ ಭಾಳ ದೊಡ್ಡ ಏನೋ ಭಿನ್ನಮತ ಆಗ್ಬಿಡುತ್ತೆ, ಬಂಡಾಯ ಆಗ್ಬಿಡುತ್ತೆ ಅಂತ ಅನ್ಸಲ್ಲ. ಒಂದೆರಡು ದಿನ ನಿಶ್ಚಿತವಾಗಿ ಅದರ ಸದ್ದಾಗ್ತಾ ಇರುತ್ತೆ, ಅಸಮಾಧಾನ ಇರುತ್ತೆ. ಮತ್ತು ಪಾಲಿಟಿಕ್ಸ್ನಲ್ಲಿ ನೋಡ್ರಿ, ರಾಜಕಾರಣಕ್ಕೆ ಜನ ಬಂದಿರೋದು ಯಾಕೆ? ಅವ್ರೇನು ಚಾರಿಟಿಗೆ ಬಂದಿರ್ತಾರೆ? ಕುರ್ಚಿ ಆಸೆಗೋಸ್ಕರ, ಅಧಿಕಾರಕ್ಕೋಸ್ಕರ ಬಂದಿರ್ತಾರೆ. ಮಹತ್ವಾಕಾಂಕ್ಷೆ ಇರುತ್ತೆ. ಅದರ ತಾಕಲಾಟದಲ್ಲಿ ಎಲ್ಲರನ್ನ ಮಂತ್ರಿ ಮಾಡೋಕ್ಕಾಗಲ್ಲ ಅನ್ನೋದು ವಾಸ್ತವ. ಅದು ಒಂದು ರೀತಿ ಮ್ಯೂಸಿಕಲ್ ಚೇರ್ ಇದ್ದಂಗೆ ರೀ ಇದು. ನೀವು ಆಡೋ ಮ್ಯೂಸಿಕಲ್ ಚೇರ್ನಲ್ಲಿ ನೀವು ಔಟ್ ಆದರೆ ಮನೆಗೆ ಹೋಗ್ತೀರಿ. ರಾಜಕಾರಣದಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಅವನ್ನ ಯಾಕೆ ಕುರ್ಚಿ ಮೇಲೆ ಕೂಡಿಸಿದ್ರಿ ಅಂತ ಕೇಳಬೇಕಾಗತ್ತೆ. ಇದನ್ನು ಕೇಳ್ತಿದ್ದಾರೆ ಶಾಸಕರು. ನನಗೆ ಅನ್ಸುತ್ತೆ 1-2 ದಿನದಲ್ಲಿ ಇದು ಪ್ಯಾಸಿಫೈ ಕೂಡ ಆಗುತ್ತೆ. ಗಾಯತ್ರಿ ಶಾಂತೇಗೌಡರನ್ನ ಮಾಡಿದ ವಿಷಯದಲ್ಲಿ ಸಿದ್ದರಾಮಯ್ಯನವರೇನು ಮುನಿಸ್ಕೊಂಡಿದ್ದಾರಲ್ಲ, ಆ ಮುನಿಸು ಮುಂದಿನ ದಿನಗಳಲ್ಲಿ ಯಾವ ಹಾದಿಯನ್ನು ಅವ್ರು ನಿನ್ನೆ ಬಂದೇ ಇಲ್ಲ. ಅವ್ರು ನಿನ್ನೆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ರಾತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅವ್ರ ಬರ್ಡೇ ಇತ್ತು ಅಂತ ನಿಮಗೊಂದು ಪ್ರಮಾಣವಚನ ಕಾರ್ಯಕ್ರಮವನ್ನು ಯಾರಾದರೂ ತಪ್ಪಿಸ್ಕೊಳ್ತಾರೆ? ನ್ಯಾಚುರಲಿ ಅವ್ರಿಗೆ ಬೇಸರ ಆಗಿದೆ. ಅಥವಾ ಉತ್ತರ ಕರ್ನಾಟಕದಲ್ಲಿ ಕುರುಬರನ್ನು ಮಾಡಿಲ್ಲ ಅನ್ನುವ ಬೇಸರ ಏನು ಉತ್ತರ ಕರ್ನಾಟಕದಲ್ಲಿದೆ, ನಾನು ಅದರ ಪ್ರತಿನಿಧಿ ಅನ್ನುವ ರೀತಿಯಲ್ಲಿ ಅವರು ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಬಟ್ ಅದು ಯಾವ ಟರ್ನ್ ತೆಗೆದುಕೊಳ್ಳುತ್ತೆ, ದಟ್ ಈಸ್ ವೆರಿ ಮೋರ್ ಇಂಪಾರ್ಟೆಂಟ್. ಅಂದರೆ ಬಂದರೆ ಈ ಅಪರಾಧದಲ್ಲಿ ನನ್ನ ಸಹಭಾಗಿತ್ವ ಇದೆ, ಆ ರೀತಿ ಆಗುತ್ತೆ ಅಂತ. ಈ ಅನ್ಯಾಯದಲ್ಲಿ ನನ್ನ ಸಹಭಾಗಿತ್ವ ಇದೆ. ಅನ್ಯಾಯ ಅನ್ನೋಕ್ಕಿಂತ ಇದನ್ನು ತಪ್ಪಿಸಿದ ಈ ಶಬ್ದ ಪ್ರಯೋಗ ನನಗೆ ಅನಿಸುತ್ತೆ. ಈ ತಪ್ಪಿಸಿರೋದ್ರಲ್ಲಿ ನಾನು ಇದ್ದೀನಿ ಅಂತ ಹೇಳೋಕ್ಕಿಂತ ನನಗೂ ಬೇಸರ ಇದೆ ಅನ್ನೋದನ್ನು ಅವರು ನಿನ್ನೆ ತೋರಿಸಿದರು. ಈಗ ಸ್ಪೆಷಲಿ ಬಸವರಾಜ್ ಶಿವಣ್ಣವರವರಿಗೆ ಒಂದು ಪ್ರಾಮಿಸನ್ನು ಸಿದ್ದರಾಮಯ್ಯನವ್ರು ಏನು ಮಾಡಿದರು ಲಾಸ್ಟ್ ಟೈಮ್, ಇಲ್ಲ ನಿಮ್ಮನ್ನು ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ. ಅದು ಮಾಡದೇ ಇರೋದಕ್ಕೆ ನಾನು ಅದರಲ್ಲಿ ಪಾತ್ರತೆ ಇಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಬರದೇ ತೋರಿಸ್ಕೊಟ್ರು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.